ಡಾಲರ್ ಎದುರು ಮತ್ತೆ ಇಳಿಕೆ ಕಂಡ ರೂಪಾಯಿ ಮೌಲ್ಯ. ಮೊದಲ ಬಾರಿಗೆ 96ರ ಗಡಿ ದಾಟಿರುವ ಭಾರತದ ರೂಪಾಯಿ. ಮೊದಲ ಬಾರಿಗೆ 96ರ ಗಡಿ ದಾಟಿರುವ ಭಾರತದ ರೂಪಾಯಿ ಮೌಲ್ಯ. ಈಗ ಯುಎಸ್ಎ ಡಾಲರ್ ಎದುರು ಹೀನಾಯ ಸ್ಥಿತಿಗೆ ತಲುಪ್ತಾ ಇದೆ ರೂಪಾಯಿ ಮೌಲ್ಯ. ಈಗ 1 ರೂಪಾಯಿ ಡಾಲರ್ಗೆ 96 ರೂಪಾಯಿ 14 ಪೈಸಾ ಇದೆ. ನಿಮ್ಮ ಜೇಬಿಗೆ ಕತ್ತರಿ, ಇಂಧನ ಮತ್ತು ಶಿಕ್ಷಣದ ಮೇಲೆ ಈಗ ಬರೆ ಎಳೆಯುವಂತಹ ಸಾಧ್ಯತೆ ಇದೆ. ಡಾಲರ್ ಎದುರು ಮತ್ತೆ ಇಳಿಕೆ ಕಂಡ ರೂಪಾಯಿ ಮೌಲ್ಯ. ಮೊದಲ ಬಾರಿಗೆ 96ರ ಗಡಿ ದಾಟಿರುವಂತಹ ಭಾರತದ ರೂಪಾಯಿ ಯುಎಸ್ ಡಾಲರ್ ಎದುರು ಹೀನಾಯ ಸ್ಥಿತಿಗೆ ತಲುಪ್ತಾ ಇದೆ ರೂಪಾಯಿ ಮೌಲ್ಯ. ಈಗ 1 ಡಾಲರ್ಗೆ 96 ರೂಪಾಯಿ 14 ಪೈಸಾ ಇದೆ. ನಿಮ್ಮ ಜೇಬಿಗೆ ನೇರವಾಗಿ ಕತ್ತರಿ ಹಾಕಲಾಗ್ತಾ ಇದೆ. ಇಂಧನ ಮತ್ತೆ ಶಿಕ್ಷಣದ ಮೇಲೆ ಬರೆ ಎಳೆಯುವಂತಹ ಸಾಧ್ಯತೆ ಇದೆ. ಇದೀಗ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಭಾರತದಲ್ಲಿ ತಟ್ತಾ ಇರುವಂಥದ್ದು. ಮೊದಲನೇದಾಗಿ ಡಾಲರ್ ಎದುರು ಇಳಿಕೆಯನ್ನ ಕಂಡಿದೆ ರೂಪಾಯಿ ಮೌಲ್ಯ. ಮೊದಲ ಬಾರಿಗೆ 96ರ ಗಡಿ ದಾಟಿದೆ ಭಾರತದ ರೂಪಾಯಿ ಮೌಲ್ಯ. ಯುಎಸ್ ಡಾಲರ್ ಎದುರು ಹೀನಾಯ ಸ್ಥಿತಿಗೆ ತಲುಪಿದೆ ರೂಪಾಯಿ. ಈಗ 1 ಡಾಲರ್ಗೆ 96 ರೂಪಾಯಿ 14 ಪೈಸಾ ಇತ್ತು. ನಿಮ್ಮ ಜೇಬಿಗೆ ನೇರವಾಗಿ ಕತ್ತರಿ ಹಾಕಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಂಧನ ಮತ್ತು ಶಿಕ್ಷಣದ ಮೇಲೆ ಬರೆ ಎರೆಯುವಂತಹ ಸಾಧ್ಯತೆ ಇದೆ. ಇದು ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಹೊಡೆತ ಅಂತಾನೆ ಹೇಳ್ಬೋದು. ದೇಶದ ಒಂದು ಡಾಲರ್ ಎದುರು ಮತ್ತೆ ರೂಪಾಯಿ ಮೌಲ್ಯ ಇಳಿಕೆ ಕಂಡಲಾಗ್ತಾ ಇರುವಂಥದ್ದು. ಮುಂದೆ ಇದೆ ಇನ್ನೂ ಮಾರಿ ಹಬ್ಬ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯದಲ್ಲಿ ಡೀಸೆಲ್, ಪೆಟ್ರೋಲ್ ದರ ಏರಿಕೆಯಾಗಬಹುದು. ಜೊತೆಗೆ ಖಾದ್ಯ ತೈಲಗಳನ್ನು ಕೂಡ ಆಮದು ಮಾಡಿಕೊಳ್ಳುತ್ತೆ ಭಾರತ ದೇಶ. ಇದೇ ಕಾರಣಕ್ಕೆ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಲಿದೆ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ, ಅಂದಾಜಿಸಲಾಗ್ತಾ ಇದೆ. ವಿದೇಶದಿಂದ ಬರ್ತಾ ಇದೆ ಫೋನು, ಟಿವಿ, ಫ್ರಿಡ್ಜ್, ಚಿನ್ನವನ್ನು ಕೂಡ ಈಗ ಡಾಲರ್ ಕೊಟ್ಟು ಖರೀದಿಯನ್ನ ಮಾಡಲಾಗ್ತಾ ಇದೆ. ಆಭರಣ ಪ್ರಿಯರು ಕೂಡ ಈಗ ಗಮನಿಸಬೇಕಾದಂತಹ ಅಂಶ, ರೂಪಾಯಿ ಕುಸಿದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗುತ್ತೆ. 80%ಕ್ಕಿಂತ ಹೆಚ್ಚು ಕಚ್ಚಾ ತೈಲವನ್ನ ತರಿಸಿಕೊಳ್ಳುತ್ತೆ ಭಾರತ ದೇಶ. ಇದೇ ಈಗ ರೂಪಾಯಿ ಮೌಲ್ಯ ಕುಸಿದ್ರೆ ಹೆಚ್ಚು ಹಣವನ್ನ ನಾವು ಪಾವತಿ ಮಾಡಬೇಕಾಗುತ್ತೆ. ಭವಿಷ್ಯದಲ್ಲಿ ಡೀಸೆಲ್ ಹಾಗೆ ಪೆಟ್ರೋಲ್ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಖಾದ್ಯ ತೈಲಗಳನ್ನು ಕೂಡ ನಾವು ಆಮದು ಮಾಡಿಕೊಳ್ತೀವಿ, ತರಿಸ್ಕೊಳ್ತೀವಿ ಬೇರೆ ದೇಶದಿಂದ. ಇದೇ ಕಾರಣಕ್ಕೆ ಅಡುಗೆ ಎಣ್ಣೆ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ವಿದೇಶದಿಂದ ನಾವು ಫೋನು, ಫ್ರಿಡ್ಜು ಹಾಗೆ ರೆಫ್ರಿಜರೇಟರ್ಸ್ಗಳನ್ನ ಕೂಡ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಕೂಡ ತರಿಸಿಕೊಳ್ತೀವಿ.